ನಿಮ್ಮ ಭವಿಷ್ಯ ಕೇಳಿ ನಮಗಂತೂ ಬಹಳ ಆನಂದ ಆಗೋಯ್ತು. ಸರ್, ಗರ್ಲ್ ಫ್ರೆಂಡ್ ಸಿಗ್ತಾಳೆ ಅಂತ ಹೇಳಿದ್ರಲ್ಲ, ಅದೇ ರಾಶಿ ಹುಡುಗಿ ಭವಿಷ್ಯ ಓದಿದ್ರೆ ಏನಾಗುತ್ತೆ? ಹುಡುಗಿನೇ ಗರ್ಲ್ ಫ್ರೆಂಡ್ ಬದಲಾವಣೆ ಮಾಡ್ಕೊಂಡು ಓದ್ಬೇಕ್ರಿ ಸುಡ್ಗಾಡ. ಹೌದಾ? ಮತ್ತದ್ ಭವಿಷ್ಯದಲ್ಲಿ ಬರ್ದೇ ಇರೋದಿಲ್ಲ? ಎಲ್ಲ ಕೊಡ್ತಾರೇನ್ರಿ ಸುಡ್ಗಾಡು. ಹುಡುಗಿರು ಓದೋವಾಗ ಹುಡುಗರಿಗೂ ಅಂತಾನು, ಹುಡುಗರು ಓದೋವಾಗ ಹುಡುಗಿರಿಗೂ ಅಂತಾನು ಬದಲಾವಣೆ ಮಾಡ್ಕೊಂಡು ಓದ್ಬೇಕು. ಹೌದು, ಕಳ್ಳನಿಗೆ ಲಾಭ ಅಂತ ಇದ್ದಾಗ ಸಾಹುಕಾರನಿಗೆ ಲಾಸ್ ಆಗುತ್ತೆ. ನಿಮಗೆ ಗರ್ಲ್ ಫ್ರೆಂಡ್ ಸಿಗ್ತಾರೆ ಅಂತ ಬರ್ದಿರೋವಾಗ ನಮ್ಮೆಲ್ರಿಗೂ ಕಾಫಿ ಕೊಡಿಸ್ಬೇಕು ಸರ್ ನೀವು. ಅಯ್ಯೋ, ಮೊದ್ಲು ಗರ್ಲ್ ಫ್ರೆಂಡ್ ಸಿಗ್ಲಿ, ಆಮೇಲೆ ನೋಡೋಣ. ಈಗ ನೋಡಿ ನಮ್ಮ ಕ್ಲೀಸಾ ಮೇಡಮು ಹೆಣ್ಣು, ನಿಮ್ ಫ್ರೆಂಡು ಅವರು ಹೆಣ್ಣು ಅಂದ್ಮೇಲೆ ನಿಮ್ಗೆ ಗರ್ಲ್ ಫ್ರೆಂಡ್ ಸಿಕ್ಕಂಗೆ ತಾನೇ ಕಾಫಿ ಕೊಡ್ಸಿ ನಾನು ಗರ್ಲ್ ಫ್ರೆಂಡಾ? ಹೋಗ ಸಿಂಗಯ್ಯ, ನನಗ್ ನಾಚಿಕೆ ಆಗತ್ತೆ. ಅಯ್ಯ, ಇವ್ರು ಯಾಕೆ ಗರ್ಲ್ ಫ್ರೆಂಡ್ ಆಗ್ತಾರೆ? ಭವಿಷ್ಯದಲ್ಲಿ ಬರ್ದಿರೋದು ಹೊಸ ಗೆಳತಿ ಸಿಗ್ತಾರೆ ಅಂತ. ನೀವು ತುಂಬಾ ಹಳುಬ್ರಾಗ್ತೀರಾ, ಹೊಸಬ್ರ ಆಗೋದಿಲ್ಲ. ಹಾಯ್ ಮಿಸ್ಟರ್ ಪಾಂಡು. ಓ, ಇಲ್ಲೇ ಇದ್ದೀರಾ? ಹಾಯ್, ಬನ್ನಿ ಬನ್ನಿ ಬನ್ನಿ. ಮನೆ ತಿಂಡಿ ಬೇಜಾರಾದಾಗ ಹೋಟೆಲ್ಗೆ ಹೋಗ್ತೀವಿ. ಯಾಕೆ? ಮಸಾಲ ದೋಸೆ ತಿನ್ನೋಕೆ. ಈಗ ಬಂದಿರೋದು ಮಸಾಲ ದೋಸೆ, ಜ್ಞಾಪಕ ಇರಲಿ. ಹೌದಾ ಸಿಂಗಯ್ಯ? ಪಾಂಡವ್ರೆ, ನನಗ್ ಮಸಾಲ ದೋಸೆ ಅಂದ್ರೆ ತುಂಬಾ ಇಷ್ಟ. ಹೌದಾ? ಅಯ್ಯಯ್ಯೋ, ನನಗೂ ಮಸಾಲ ದೋಸೆ ಅಂದ್ರೆ ತುಂಬಾ ಇಷ್ಟ. ಬನ್ನಿ, ಪಕ್ಕದಲ್ಲಿ ಒಂದು ಒಳ್ಳೆ ಹೋಟೆಲ್ ಇದೆ, ಅಲ್ಲಿ ಡಬಲ್ ಸೈಡ್ ರೋಸ್ಟೆಡ್ ದೋಸೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೌದಾ? ಯಾವಾಗ ಕೊಡಿಸ್ತೀರಾ? ಯಾರಂತಾನೆ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಮೇಘ ಅಂತ. ನಿಮ್ ಹತ್ರ ಬಿಸ್ನೆಸ್ ಡೀಲ್ ನ ಡಿಸ್ಕಸ್ ಮಾಡಕ್ ಬಂದಿದ್ದೀನಿ. ಹೌದಾ? ಅಯ್ಯಯ್ಯೋ, ನೀವು ನಮ್ಮ ಆಫೀಸಿಗೆ ಬಂದು ನಮಗೆ ಬಿಸ್ನೆಸ್ ಕೊಡ್ತೀರಾ? ತುಂಬಾ ಸಂತೋಷ ಆಯ್ತು. ಹೌದು, ನೀವು ಯಾವ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ಏನೋ ಮಸಾಲ ದೋಸೆ ಕೊಡ್ತೀನಿ ಅಂತ ಹೇಳಿದ್ರಿ. ಫಸ್ಟ್ ನೀವು ಮಸಾಲ ದೋಸೆ ಕೊಡ್ಸಿ. ದೋಸೆ ಚೆನ್ನಾಗಿದ್ರೆ ಆಮೇಲೆ ನಾನು ನಿಮ್ಗೆ ಬಿಸ್ನೆಸ್ ಕೊಡ್ತೀನಿ. ಹೌದಾ? ಪಾಂಡು, ಹೆಣ್ಣು ಹೊನ್ನು ಮಣ್ಣು ಬಂದಾಗ ಕಣ್ಣು ಮುಚ್ಕೋಬಾರ್ದು. ಕರ್ಕೊಂಡೋಗಿ ದೋಸೆ ಕೊಡಿಸ್ರಿ ಸುಡುಗಾಡು. ಹೌದು ಪಾಂಡು ಸರ್, ಕರ್ಕೊಂಡು ಹೋಗಿ. ನಾವೇನ್ ಶ್ರೀಮತಿ ಅವ್ರಿಗೆ ಹೇಳಲ್ಲ. ಯಾವ ಪುಣ್ಯಾತ್ಮ ಭವಿಷ್ಯ ಬರೋದು ಅವ್ನು ಬರ್ದಂಗೆ ಆಯ್ತಾಯ್ತಲ್ಲಪ್ಪ. ಆಯ್ತಾಯ್ತು, ಬಾಸ್ ಬಂದ್ರೆ ಕ್ಲೈಂಟ್ ಜೊತೆ ಬಿಸ್ನೆಸ್ ಬಗ್ಗೆ ಮಾತಾಡಕ್ ಹೋಗಿದ್ರೆ ಅಂತ ಹೇಳಿ. ಹೇಳ್ತೀವಿ, ಬರ್ತಾ 4 ವಡೆ ತಗೊಂಬನ್ನಿ. ಉದಯ ದೂರ ಓಜು. ಏನ್ರಿ, ಬಂದವ್ರು ಬರ್ತಾರೆ, ಹೋಗೋರು ಹೋಗ್ತಾರೆ. ಅದೇನ್ ಬಿಸ್ನೆಸ್ ಕೊಡ್ತಾರೋ, ಅದೆಷ್ಟು ದೋಸೆ ತಿಂತಾರೋ. ಅಯ್ಯೋ, ನಮಗಂತೂ ಚುಕ್ಕಿ ಆಟ ಆಡಿ ತಪ್ಪಿದ್ದಲ್ಲ ರೀ ಆಫೀಸಲ್ಲಿ. ಹಾಳಾಗಿ ಹೋಗ್ಲಿ, ಒಡೆ ಬರೋರ್ಗು ಚುಕ್ಕಿ ಆಟ ಆದ್ರೂ ಆಡೋಣ ಬನ್ನಿ. ಅಮ್ಮ ತಾಯಿ ಬಿಟ್ಟಾದ್ರೆ ರಿಬೌಂಡು. ಅಪ್ಪ ನಿನ್ನೆ ಕಾರಲ್ಲಿ ಯಾರನ್ನೋ ಪಕ್ಕದಲ್ಲಿ ಕೂಡಿಸ್ಕೊಂಡು ಹುಡುಗಿನ ಪಾರ್ಕ್ ಹತ್ರ ಹೋಗ್ತಾ ಇದ್ರು. ನಿಜವಾಗ್ಲೂ ಆಗಿ ಮಾಡಿದ್ರೇನು? ಅಮ್ಮ, ಯಾವ್ದೋ ಹುಡುಗಿನ ಡ್ರಾಪ್ ಮಾಡಿ ಬಂದಿದಾರಪ್ಪ. ಆ ಡ್ರಾಪ್ ಮಾಡೋ ವಿಷಯ ನನಗೆ ಗೊತ್ತಿತ್ತು. ಕ್ಲೀಶಾನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಏನಮ್ಮ ಹಿಂಗ್ ಮಾತಾಡ್ತಿದ್ಯಾ? ಕ್ಲೀಶಾ ಗರ್ಲ್ ಫ್ರೆಂಡ್ ಆಗ್ಬಾರ್ದು ಅಂತ ರೂಲ್ ಬುಕ್ ಅಲ್ಲಿ ಇದೆಯಾ? ಮಾಯಿ, ದಟ್ ಹಾಗೆಲ್ಲ ಕರಿಬಿಡ ನಿನ್ನನ್ನ. ಪ್ರಸಾದ ತಗೊಳ್ಳಿ. ತಗೊಳ್ಳೋ. ನೀವ್ ಹೇಳಿದ ಹಾಗೆ ಮಾವನ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದೆ. ಅಲ್ಲ, ಸಡನ್ ಆಗಿ ಮಾವನ ಮೇಲೆ ಇಷ್ಟ ಅನುಮಾನ ಯಾಕೆ ಶುರುವಾಗಿದೆ ನಿಮ್ಗೆ? ಜನ್ಮಾನಂದ ಸ್ವಾಮಿಗಳು ಹೇಳಿದ್ ನಿಜ ಆಗತ್ತೆ ಅಂತೀರಾ? ಅವ್ರು ಏನ್ ಟೆಲ್ ಮಾಡಿದ್ರು ಅಂತ ನನಗೆ ಯಾಕೆ ಟೆಲ್ ಮಾಡ್ತಿಲ್ಲ? ಕಂದ, ದಯವಿಟ್ಟು ಸುಮ್ನೆ ಇರು. ನಿನಗ್ ಟೆಲ್ ಮಾಡ್ತಾ ಕೂತ್ಕೊಂಡ್ರೆ ಇಲ್ಲಿ ನನ್ನ ಲೈಫೇ ಬೆಲ್ಲಾಗೋಗುತ್ತೆ. ಚೌಕಾಸಿ, ನನ್ಗೆ ಇವ್ರದೇ ಯೋಚನೆ ಆಗ್ಬಿಟ್ಟಿದೆ. ಇವ್ರನ್ನ ವಾರ ಪೂರ್ತಿ ಮನೇಲಿ ಇಟ್ಕೊಳ್ಳೋದು ಅಥವಾ ಆಫೀಸಿಗೆ ಕಳ್ಸೋದು ಅಂತ. ಜನ್ಮಾನಂದ ಸ್ವಾಮಿಗಳು ಹೇಳಿದ್ದು ನಿಜ ಆಗತ್ತೆ ಅಂದ್ರೆ 2 ತಾಪತ್ರಯ ಇದೆ. ಅವ್ರನ್ನ ಆಫೀಸಿಗೆ ಕಳಿಸ್ಬೋದು, ಆದ್ರೆ ಆಫೀಸಿಗೆ ಕಳ್ಸಿದ್ಮೇಲೆ ಅವ್ರು ಏನ್ ಮಾಡ್ತಾರೋ, ಎಲ್ಲೆಲ್ಲಿ ಸುತ್ತಾಡಕ್ ಹೋಗ್ತಾರೋ ಯಾರಿಗ್ ಗೊತ್ತು. ಹಾಗಂತ 7 ದಿನ ರಜಾ ಹಾಕ್ಸ್ಕೊಂಡ್ ಮನೇಲಿ ಕೂರ್ಸ್ಕೊಳಕ್ ಆಗಲ್ವಲ್ಲ, ಅವ್ರಿಗೆ ಅಷ್ಟೊಂದ್ ರಜಾ ಸಿಗಲ್ವಲ್ಲ. ನಾವೆಲ್ಲರೂ ಒಂದ್ ಟ್ರಿಪ್ಗೆ ಗೋ ಮಾಡೋಣ. ಅವಾಗ ಆಫೀಸಿಗೂ ಗೋ ಮಾಡ್ದಂಗಿರಲ್ಲ, ಮನೇಲೂ ಸ್ಟೇ ಮಾಡ್ದಂಗಿರಲ್ಲ. ನೀನ್ ಇವತ್ತು ಸೈಲೆಂಟ್ ಗೆ ಮಾಡಿದ್ರೆ ಬದುಕೋತ್ಯಾ? ಅಮ್ಮ, 500 ರೂಪಾಯಿ ಕೊಟ್ರೆ ನಾನೇ ಅಪ್ಪನ್ ಕಾವಲಾಗಿದ್ ಬಿಡ್ತೀನಮ್ಮ. ಸುಮ್ನಿರೋ, ನಿನ್ಗೆ 500 ರೂಪಾಯಿ ಕೊಟ್ರೆ ನೀನ್ ಪಾನಿಪುರಿ ಮೆಕ್ಕಕ್ ಹೋಗ್ತೀಯ ಅವ್ರೊಬ್ರನ್ನ ಬಿಟ್ಬಿಟ್ಟು. ಹೌದು ಮಾಯಿ, ನಮ್ ಹುಷಾರಲ್ಲಿ ನಾವಿರ್ಬೇಕು. ಜಾನು, ಏನು ಯಾಕೆ ಲೇಟು? ಅದಾ, ನನ್ನ ಕೊಲೀಗ್ ಶೀಲಾ ಕುಮಾರಿನ ಅವಳು ಮನೆಗೆ ಬಿಟ್ಟು ಬರಕ್ ಲೇಟ್ ಆಯ್ತು. ಸ್ವೀಟು, ಕಾಫಿ ರೆಡಿ ಮಾಡು, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಓ, ಮೈ ನೇಮ್ ಇಸ್ ಶೀಲಾ. ಮುಚ್ಚಪಾಯಿ, ಶೀಲಾ ಕುಮಾರಿ. ಮಾಯಿ, ಇವ್ರ ಭವಿಷ್ಯದಲ್ಲಿ ಏನ್ ಬಂದಿತ್ತು? ಈ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಸಾಕಾಯ್ತು ನನ್ಗೆ ಸಂಸಾರ. ಮೇಘವ್ರ, ಮೊನ್ನೆ ಡಬಲ್ ರೋಸ್ಟೆಡ್ ದೋಸೆ ತಿಂದ್ವಲ್ಲ, ತುಂಬಾ ಚೆನ್ನಾಗಿತ್ತಲ್ವಾ?
ನಾನು ಎಷ್ಟೊಂದ್ ಕಡೆ ದೋಸೆ ತಿಂದಿದೆ ಪಾಂಡವ್ರೆ, ಆದ್ರೆ ಅಂತ ಟೇಸ್ಟಿ ದೋಸೆ ನಾನು ತಿಂದೇ ಇರ್ಲಿಲ್ಲ. ಸೂಪರ್ ಆಗಿತ್ತು. ಬಹುಶಃ ಅವರು ಹೆಂಚ ಮೇಲೆ ದೋಸೆ ಹಾಕ್ತಾರೆ ಅನ್ಸುತ್ತೆ, ಅದಕ್ಕೆ ಚೆನ್ನಾಗಿರುತ್ತೆ. ಹೌದೇನು? ಹ್ಮ್. ಹಾಗಾದ್ರೆ ಬೇರೆಯವರೆಲ್ಲ ದೋಸೆ ಯಾವ್ದ್ರ ಮೇಲೆ ಹಾಕ್ತಾರೆ? ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ ಗೊತ್ತಿದ್ದಿದ್ರೆ ನಾನು 1 ತಿಂಗಳು ಮುಂಚೆನೆ ಬರ್ತಿದ್ದೆ ನಿಮ್ ಬಿಸ್ನೆಸ್ ಕೊಡೋಣ ಅಂತ. ನೀವ್ ಯಾಕೆ ಬರ್ಲಿಲ್ಲ ಅಂತ? ಏನ್ ಮಾಡೋದು, ಹಣೆ ಬರದಲ್ಲಿ ಬರ್ದಿರ್ಬೇಕಲ್ಲ. ನನ್ನ ಭವಿಷ್ಯದಲ್ಲಿ ಬರ್ದಿತ್ತು, ಒಳ್ಳೆ ಆಫೀಸ್ಗೆ ಹೋಗಿ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಬರುತ್ತೆ ಅಂತ. ಇದ್ರಲ್ಲೆಲ್ಲ ನಿಮಗೆ ನಂಬಿಕೆ ಇದೆಯಾ? ಖಂಡಿತವಾಗ್ಲು ನಾನು ಪ್ರತಿ ಒಂದಕ್ಕೂ ಭವಿಷ್ಯ ನೋಡಿನೇ ಮುಂದುವರಿಯೋದು. ನನಗೆ ತುಂಬಾ ಲಾಭ ಇದೆ ಅಂತ ಬರ್ದಿತ್ತು, ಅದಕ್ಕೆ ನಾನು ಬಂದಿದ್ದು. ಬನ್ನಿ, ನಮ್ಮ ಬಾಸ್ನ ಪರಿಚಯ ಮಾಡ್ಕೊಡ್ತೀನಿ. ನೀವು ನಮ್ಮ ಬಾಸ್ಗೆ ಬಿಸ್ನೆಸ್ ಜಾಸ್ತಿ ಕೊಟ್ರೆ ನನಗೂ ಪ್ರಮೋಷನ್ ಜಾಸ್ತಿ ಸಿಗುತ್ತೆ. ನಾನು ಏನೇ ಬಿಸ್ನೆಸ್ ಕೊಟ್ರು ನಾನು ನಿಮ್ಗೆ ಕೊಡೋದು, ಅದು ನಿಮ್ಮಿಂದನೇ ಹೋಗ್ಬೇಕು. ಈ ಕಾಲದಲ್ಲಿ ಕೆಲವರು ಕ್ರೆಡಿಟ್ನ ತಮ್ಮ ಸ್ವಂತಕ್ಕೆ ತಗೊಂಡ್ಬಿಡ್ತಾರೆ. ನಿಮ್ ಬಾಲರಾಜು ಹಾಗೆ ಮಾಡಿದ್ರೆ ನನಗೆ ಬೇಜಾರಾಗತ್ತಲ್ವಾ? ಏ ಪಾಂಡು, ಅಂತೂ ಜೊತೆಗೆ ಹೋಗಿ ಚೆನ್ನಾಗಿ ಆನಂದ ಪಡ್ಕೊಂಡ್ ಬಂದಿದ್ದೀರಾ ಅಂತ ಆಯ್ತು. ಜೊತೆಲಿ ಹೋದ್ರೆ ಆನಂದನ, ಜೊತೆಗೆ ಹೋದ್ರೆ ಆನಂದ, ಒಂಟಿ ಆಗೋದು ಎಲ್ರಿ ಸಿಗುತ್ತೆ ಸುಡ್ಗಾಡು. ಸರ್, ಈಗಾಗ್ಲೇ ನೀವ್ ಎಷ್ಟ್ ಸಲ ಹೋದ್ರಿ ಹೇಳಿ ಐಸ್ ಕ್ರೀಮ್ ತಿನ್ನೋಕೆ? 3 ಸಲ ಹೋಗಿ ಬಂದಿದ್ದೀನಿ. ಆದ್ರೆ ಬಿಸ್ನೆಸ್ನ ಇವತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ. ಜನ್ಮಾನಂದ ಸ್ವಾಮಿಗಳು ಭವಿಷ್ಯ ಬರೆದ ಮೇಲೆ ಮುಗಿದೋಯ್ತು. ವಾರ ಪೂರ್ತಿ ಐಸ್ ಕ್ರೀಮ್. ಹಲೋ, ಹಾಯ್ ಮಿಸ್ ಮೇಘ, ಬನ್ನಿ ಬನ್ನಿ. ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಪಾಂಡು ಸರು ನಿಮ್ ಬಗ್ಗೆ ತುಂಬಾ ಹೇಳಿದ್ರು. ರೀ, ಯಾರು ಯಾರಿಗೆ ಯಾವಾಗ ಯಾತಕ್ಕಾಗ ಐಸ್ ಕ್ರೀಮ್ ಕೊಡಿಸ್ತಾರ್ರಿ? ನಾವು ಕಾಯ್ತಾನೆ ಇದೀವಿ ಸುಡ್ಗಾಡು. ನಮ್ಗೆ ಐಸ್ ಕ್ರೀಮು ಇಲ್ಲ, ಗ್ರೀಸ್ ಕ್ರೀಮು ಇಲ್ಲ. ಹಾಳಾಗಿ ಹೋಗ್ಲಿ, ಒಂದ್ ಕ್ರೀಮು ಇಲ್ವಲ್ರಿ? ಇಲ್ವಲ್ರಿ? ಮೇಘ ಅವರೇ, ಬಿಸ್ನೆಸ್ ಕೊಡ್ತೀನಿ ಅಂತ ಹೇಳಿದ್ರಿ. ಎಷ್ಟು ಟರ್ನೋವರ್ನ ಎಕ್ಸ್ಪೆಕ್ಟ್ ಮಾಡಬಹುದು? ಹೇಳ್ತೀನಿ ಪಾಂಡವ್ರೆ, ನಾನು ನಿಮ್ಮ ಹತ್ರ ಮಾತಾಡಬೇಕು. ಎಲ್ಲಿ ಕೂತ್ಕೊಳ್ಳೋಣ? ಕಾನ್ಫರೆನ್ಸ್ ರೂಮಲ್ಲಿ ಕೂತ್ಕೊಂಡು ಮಾತಾಡೋಣ. ಒಟ್ನಲ್ಲಿ ಪ್ರೈವಸಿ ಇದ್ರೆ ಸಾಕು. ಇದೇ ಖುಷಿಲಿ ಎಲ್ರಿಗೂ ಕಾಪಿ ಹೇಳ್ಬಿಡ್ಲಾ? ಓ, ಕಾಫಿ ಬೇಡ ಸಿಂಗಯ್ಯ. ಮಾತುಕತೆ ಮುಗಿದ್ಮೇಲೆ ಇವರಿಬ್ರು ಹೋಟೆಲ್ಗೆ ಹೋಗ್ತಾರೆ. ಹೌದು ಸಿಂಗಯ್ಯ, ಕಾಫಿ ಏನು ಬೇಡ. ಬನ್ನಿ. ಹೇಳಿ ಮೇಡಮ್, ಎಷ್ಟು ಟರ್ನೋವರ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? 1 ಲಕ್ಷ ರೂಪಾಯಿ ಸಾಕು ಅನ್ಸುತ್ತೆ. ಏನ್ ಹೇಳ್ತೀರಾ? 1 ಲಕ್ಷ ರೂಪಾಯಿನಾ? ಸ್ವಲ್ಪ ಕಡಿಮೆ ಆಯ್ತು. ಸಾರಿ, ನೀರು ಕುಡಿತೀರಾ? ಇಲ್ಲ ಬೇಡ. ಓಕೆ, ಇದು ಸ್ವಲ್ಪ ಜಾಸ್ತಿ ಹೇಳ್ಬೋದಲ್ಲ? ಜಾಸ್ತಿ ಹೇಳ್ಬೋದು, ಆದ್ರೆ ನಿಮ್ಗೆ ಕಷ್ಟ ಆಗತ್ತೆ ಅನ್ಸುತ್ತೆ. ನನಗೇನು ಕಷ್ಟ ಆಗೋದಿಲ್ಲ. ನಿಮ್ ಬಿಸ್ನೆಸ್ ಏನು? ನಂದು ಬ್ಲ್ಯಾಕ್ ಮೇಲ್ ಬಿಸ್ನೆಸ್. ಬ್ಲ್ಯಾಕ್ ಮೇಲ? ಇದೆಂತದು, ಕೊರಿಯರ? ಅಲ್ಲ, ಬರಿಯಲ್. ಬ್ಲ್ಯಾಕ್ ಮೇಲಿಂಗ್ ಬಿಸ್ನೆಸ್ ಏನು ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ಕೇಳಿದ್ದೀನಿ, ಆದ್ರೆ ನೋಡಿಲ್ಲ. ಹೌದಾ? ಬ್ಲ್ಯಾಕ್ ಮೇಲ್ ಅಂದ್ರೆ ಹೀಗಿರುತ್ತೆ. ಏನನ್ಸುತ್ತೆ, ಈ ಬಿಸ್ನೆಸ್ 1 ಲಕ್ಷ ಆಗಲ್ಲ ಅನ್ಸುತ್ತಾ? ಮೇಡಮ್, ಮೇಡಮ್, ಬಿಸ್ನೆಸ್ಸು ಈ ತರ ಅಂತ ನನಗೆ ಗೊತ್ತಿರಲಿಲ್ಲ. ಸಾರಿ. ನನ್ನ ಬಿಸ್ನೆಸ್ಸೇ ಇದೆ ಅಲ್ವಾ? ಯಾವಾಗ ಕೊಡ್ತೀರಾ 1 ಲಕ್ಷ? 1 ಲಕ್ಷನಾ? ಹೌದು ಮೇಡಮ್, ಇದ್ದಕ್ಕಿದ್ದ ಹಾಗೆ 1 ಲಕ್ಷ ಕೇಳಿದ್ರೆ ನಾನು ಎಲ್ಲಿಂದ ಕೊಡ್ಲಿ? ಹಾಗಾದ್ರೆ ಇದನ್ನ ಕಾಪೀಸ್ ಮಾಡಿ ನಿಮ್ ರಿಲೇಟಿವ್ಸ್ ಇದಾರಲ್ಲ ಅವ್ರಿಗೆ ಮಾತ್ರ ಕಳಿಸ್ತೀನಿ. ನಮ್ಮ ರಿಲೇಟಿವ್ಸ್ ಈಗ ನಿಮಗೆ ಹೇಗೆ ಗೊತ್ತು? ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ? ನೋಡಿ, ನನ್ನ ಹತ್ರ ಒಂದು 10 ಅಡ್ರೆಸ್ ಇದೆ. ಈ ಅಡ್ರೆಸ್ ಎಲ್ಲ ಕರೆಕ್ಟ್ ಇದೆಯಾ ನೋಡಿ. ಜಯ ಮನೆ, ನಂದ ಮನೆ, ದೊಡ್ಡಮ್ಮನ ಮನೆ, ಹೌದು, ಚಿಕ್ಕಮ್ಮನ ಮನೆ, ಮೈಸೂರು ಶಾಸ್ತ್ರಿ ಮನೆ. ಜಯ ಮನೆ, ನಂದ ಮನೆ, ದೊಡ್ಡಮ್ಮನ ಮನೆ, ಚಿಕ್ಕಮ್ಮನ ಮನೆ, ಮೈಸೂರು ಶಾಸ್ತ್ರಿ ಮನೆ. ಅಯ್ಯ, ನಮ್ಮ ಮನೆ ಅಡ್ರೆಸ್ ಇಲ್ಲ. ನಿಮ್ಮನೆ ಅಡ್ರೆಸ್ಗೆ ನಾನು ಕಳ್ಸಲ್ಲ ಪಾಂಡೋರೆ. ಅಯ್ಯೋ,
ಹಾಗೆ ಹೇಳಿ ಮತ್ತೆ ನನಗೆ ಭಯ ಆಗೋಗ್ಬಿಟ್ಟಿತ್ತು. ನಾನ್ ನಿಮ್ ಮನೆಗೆ ಡೈರೆಕ್ಟ್ ಆಗಿ ಕಳ್ಸಿದ್ರೆ ಅಷ್ಟು ಮಜಾ ಸಿಗಲ್ಲ. ಶ್ರೀಮತಿ ಮುಂದೆ ನಾನು 10 ಜನಕ್ಕೆ ಕಳ್ಸಿದ್ದೀನಲ್ಲ, ಅವ್ರು ಒಬ್ರೊಬ್ರೇ ಹೋಗಿ ಫೋಟೋ ತೋರಿಸ್ತಾ ಇದ್ರೆ ಅದ್ರ ಎಫೆಕ್ಟೇ ಬೇರೆ. ಯಾಕೆ ಗಾಬರಿ ಆಗ್ತಾ ಇದ್ದೀರಾ ಪಾಂಡವ್ರೆ? ಪಾಂಡು ಸಾ ಏನ್ ಹಿಂಗ್ ಬೇಡ್ತಾ ಇದ್ದೀರಾ? AC ವರ್ಕ್ ಆಗ್ತಾ ಇಲ್ವಾ? ಕುಡಿಯೋಕ್ ನೀರ್ ತಂದು ಕೊಡ್ಲಾ? ಏನಿಲ್ಲ, ಸ್ವಲ್ಪ ಮುಖಕ್ಕೆ ನೀರು ಚಿಮ್ಸಿ. ನಾನ್ ಕೊಟ್ಟಿರೋ ಪ್ರಪೋಸಲ್ಗೆ ಫೇಂಟ್ ಆದ್ರೂ ಆಗ್ಬೋದು ಅಲ್ವಾ ಪಾಂಡವ್ರೆ? ಇಲ್ಲ ನಾ ಸರಿಯಾಗಿ ಇದ್ದೀನಿ. ಪಾಂಡು ಸರ್ ಯಾಕೆ ಹಾಗೆ ಬೆಚ್ಚ ಬೀಳ್ತಾ ಇದ್ದೀರಾ? ಹಾಗೇನಿಲ್ಲ, ಒಂದೇ ಸರಿ ಅಷ್ಟು ದೊಡ್ಡ ಬಿಸ್ನೆಸ್ ಕೊಟ್ಟೆ ಅಲ್ಲ, ಅದಕ್ಕೆ ಆತರ ಆಗಿರ್ಬೇಕು ಅಲ್ವಾ ಪಾಂಡವ್ರೆ? ಹೌದೌದು ರೀ, ಆಚೆ ಕಡೆನೆ ಹೋಗಿ ಮಾತಾಡೋಣ ಬನ್ನಿ. ಅಯ್ಯೋ ಇಲ್ಲೇ ಮಾತಾಡಿ, ಪರವಾಗಿಲ್ಲ. ಇಲ್ಲ ರೀ, ಒಳಗಡೆ ಹೋಗಿ ಮಾತಾಡೋಣ. ಅಲ್ಲೇ ಬನ್ನಿ. ಸರಿ, ಏನಿಲ್ಲ ಪಾಂಡವ್ರೆ, ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಂಡೇ ಮಾತಾಡಿ. ಹೇಳಿ, ಏನ್ ಹೇಳ್ಬೇಕು ಅಂತಿದ್ದೀರಾ ಹೇಳಿ. ಮೇಡಮ್, ನನಗೆ 1 ವಾರ ಟೈಮ್ ಕೊಡಿ, ನಾನು ಹೇಗೋ ತೀರಿಸ್ತೀನಿ. ಪಟ್ರೆ ಬಿಸ್ನೆಸ್ ಕೊಡ್ತಿದ್ದಾರೆ ಬಂದಿದ್ದವರು. ಅಂತದೇನಿಲ್ಲ ಈ ತಿಂಗಳು ನಮ್ಗೆಲ್ಲ ಬೋನಸ್ ಗ್ಯಾರಂಟಿ. ಅಂತದೇನಿಲ್ಲ ರೀ. ಸರ್ ಹಾಂ ಸರ್, ಪೆಂಡಿಂಗ್ ವರ್ಕ್ನೆಲ್ಲ ಕಂಪ್ಲೀಟ್ ಮಾಡ್ಬಿಡ್ತೀನಿ ಸರ್. ಸರ್ ಇವತ್ತು ಡೆಫಿನೆಟ್ ಆಗಿ ಬೇಗ ಬರ್ತೀನಿ ಸರ್. ಓಕೆ. ಮಧ್ಯಾಹ್ನಕ್ಕೆ ಬ್ರೆಡ್ ಜಾಮ್ ಹಾಕಿದೀನಿ. ರಾತ್ರಿ ಬರೋದ್ ಲೇಟು, ಬೆಳಿಗ್ಗೆ ಬೇಗ ಆಫೀಸಿಗೆ ಹೊಟ್ಟೋಗ್ತೀರಾ. ಒಂದ್ ಕೆಲ್ಸ ಮಾಡಿ ಜಾನು, ಆಫೀಸ್ ನಲ್ಲೇ ಮಲ್ಕೊಂಡು ನಾನು ಇರೋದು ಏನಕ್ಕೆ? ಅದು ಅವ್ರು ಕೊಡೋ ಸಂಬಳಕ್ಕೆ ನಾನು ಎಷ್ಟಂತ ದುಡ್ಡು ಇಳಿಸ್ಬಿಟ್ಟು ಆಫೀಸಲ್ಲಿ ತುಂಬಾ ಕೆಲಸ ಇರುತ್ತೆ ರೀ. ಆಫೀಸ್ ಮುಗಿಯೋದು 5:30 ತಾನೆ. ಅವ್ರು ಎಷ್ಟು ಸಂಬಳ ಕೊಡ್ತಾರೆ ಅಷ್ಟಕ್ಕೆ ಮಾತ್ರ ಕೆಲಸ ಮಾಡ್ಬೇಕು, ಅವಾಗ್ಲೇ ಅವ್ರಿಗೆ ಬುದ್ಧಿ ಬರೋದು. ಅವ್ರುಗಳು ಕೊಡೋ ಸಂಬಳಕ್ಕೆ ಅಲ್ಲಿ ಹೋಗ್ಬಿಟ್ಟು ಬರೋದೇ ಒಂದು ಟೈಮ್ ವೇಸ್ಟು, ಫ್ಯೂಯಲ್ ವೇಸ್ಟು. ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದ್ಬಿಟ್ಟಿದ್ರೆ ಕೆಲಸ ಎಷ್ಟು ಸುಲಭ ಆಗ್ಬಿಟ್ಟಿರೋದು. ಈ ಕೆಲಸ ಬಿಟ್ಬಿಡೋಣ ಅಂತಿದ್ದೀನಿ ಸ್ವೀಟು. ಎಕ್ಸ್ಕ್ಯೂಸ್ ಮೀ, ಹೊಸ ಕೆಲಸ ಸಿಗೋ ತನಕ ಹಳೆ ಕೆಲಸ ಬಿಡೋದ್ರ ಬಗ್ಗೆ ಯೋಚನೆ ಮಾಡಬೇಡಿ ನೀವು. ಈ ಕೆಲಸನೂ ಬಿಟ್ರೆ ನಾವೆಲ್ಲ ಬೀದಿಗೆ ಬರ್ತೀವಿ ಅಷ್ಟೇ. ಸಾಕಾಗಿದೆ ಸ್ವೀಟು, ನನಗೆ ರಿಸೈನ್ ಮಾಡ್ತೀನಿ. ದೇವ್ರಿದಾನೆ? ಎಲ್ಲಿದ್ದಾನೆ? ಹುಡ್ಕೊಂಬರಕ್ ಹೋಗ್ತಾ ಇದ್ದೀನಿ, ಬರ್ಲಾ? ಬಾಯ್. ಏನಪ್ಪಾ ಜಾನು